ಸರ್ ಇವಾಗ ತನಿಖೆ ಎದುರಿಸ್ತೀರಾ? ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ನಾನೇನು ಮಾಡಿಲ್ಲ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀರಾ? ಈ ಆರೋಪ ಬಂದೆಲ್ಲ ಸುಳ್ಳಾಗಲ್ಲ. ಲೋಗೋ ಡೌನ್ ಮಾಡಿ ಬರ್ತಾರ. ಈಗ SIT ತನಿಖೆಗೆ ಎದುರಿಸಕ್ಕೆ ಹೋಗ್ತಾ ಇದ್ದೀವಿ ಸರ್. ಈಗ SIT ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ಕೆ ಹೋಗ್ತಾ ಇದ್ರಾ? ಇದು HD ರೇವಣ್ಣ ಅವರ ಹೇಳಿಕೆ. ತನಿಖೆಯನ್ನ ಯಾವುದೇ ರೀತಿಯ ತನಿಖೆಯನ್ನಾದ್ರೂ ನಾನು ಎದುರಿಸ್ತೇನೆ ಅಂತಿದ್ದಾರೆ. SIT ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನಾಳೆ 10 ಗಂಟೆಗೆ ಹಾಜರಾಗಬೇಕು ಎನ್ನುವಂತಹ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಮಾಜಿ ಸಚಿವ HD ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಂತಹದ್ದೇ ವಿಚಾರಣೆಯಾದ್ರೂ ಎದುರಿಸ್ತೇನೆ ಎಂದಿದ್ದಾರೆ ರೇವಣ್ಣ. ನಾಳೆ 10 ಗಂಟೆಗೆ SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ. ಬೆಳಗಿನಿಂದಲೂ ಕೂಡ ಹಲವು ಪೂಜೆ ಪುನಸ್ಕಾರಗಳು ತೊಡಗಿದ್ದಾರೆ, ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಈಗ ಮೊದಲ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ವಿಚಾರಣೆಯನ್ನಾಗ್ಲಿ ಎದುರಿಸ್ತೇನೆ ಅಂತಿದ್ದಾರೆ ರೇವಣ್ಣ. ರೇವಣ್ಣ ವಿರುದ್ಧವೂ ಕೂಡ ಈಗ ಆರೋಪ ಕೇಳಿ ಬಂದಿರುವಂತದ್ದು. ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿ ಲೋಗೋ ಡೌನ್ ಮಾಡಿ. ಲೋಗ ಕೇಳಿಸ್ರಿ. ಸರ್ ಇವಾಗ ತನಿಖೆ ಎದುರಿಸ್ತೀರಾ? ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ನಾನೇನು ಮಾಡಿಲ್ಲ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀರಾ? ಈ ಆರೋಪ ಬಂದೆಲ್ಲ ಸುಳ್ಳಾಗಲ್ಲ. ಲೋಗೋ ಡೌನ್ ಮಾಡಿ ಬರ್ತಾರ. ಈಗ SIT ತನಿಖೆಗೆ ಎದುರಿಸಕ್ಕೆ ಹೋಗ್ತಾ ಇದ್ದೀವಿ ಸರ್. ಈಗ SIT ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ಕೆ ಹೋಗ್ತಾ ಇದ್ರಾ? ಯಾವುದೇ ತಪ್ಪನ್ನ ಮಾಡಿಲ್ಲ, ಯಾವುದೇ ವಿಚಾರಣೆಯನ್ನ ಎದುರಿಸ್ತೀನಿ ಅಂತಿದ್ದಾರೆ ರೇವಣ್ಣ. ನಾಳೆ SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಡಲಾಗಿದೆ ರೇವಣ್ಣ ಅವರಿಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹಾಜರಾಗಬೇಕಾಗಿದೆ. ಇವತ್ತು ಪ್ರಜ್ವಲ್ ಹಾಜರಾಗಬೇಕಾಗಿತ್ತು, ಆದರೆ ಜರ್ಮನಿಲಿದ್ದಾರೆ ಪ್ರಜ್ವಲ್, ಹಾಜರಾಗಿಲ್ಲ. ಈ ಸಂದರ್ಭದಲ್ಲಿ ಎಲ್ಲವನ್ನ ಎದುರಿಸುವ ಶಕ್ತಿ ನನಗಿದೆ ಅನ್ನೋದು ರೇವಣ್ಣ ಅವರ ಪ್ರತಿಕ್ರಿಯೆ. ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ ರೇವಣ್ಣ. ಮೊದಲ ಪ್ರತಿಕ್ರಿಯೆ ರೇವಣ್ಣ ಅವರಿಂದ ಬಂದಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರ ಬಹಳ ದೊಡ್ಡ ಸಂಚಲನ ಮೂಡಿಸಿದ್ದು ರೇವಣ್ಣ ಕುಟುಂಬಕ್ಕೆ ಭಾರಿ ದೊಡ್ಡ ಮುಜುಗರವನ್ನ ತಂದೊಡ್ಡಿದೆ. ಅದರ ಜೊತೆಗೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿ ರೇವಣ್ಣ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ. ಹಿನ್ನೆಲೆಯಲ್ಲಿ ರೇವಣ್ಣ ಆರೋಪಿ ನಂಬರ್ 1 ಆದ್ರೆ ಪ್ರಜ್ವಲ್ 2ನೇ ಆರೋಪಿ. ಎಲ್ಲವನ್ನ ಎದುರಿಸುವ ಶಕ್ತಿ ನನಗಿದೆ, ವಿಚಾರಣೆಗೆ ಹಾಜರಾಗ್ತೀನಿ, ಎದುರಿಸ್ತೀನಿ ಎನ್ನುವಂಥದ್ದನ್ನ ರೇವಣ್ಣ ಹೇಳ್ತಾರೆ. ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ ರೇವಣ್ಣ. ವಿಚಾರಣೆಗೆ ಹಾಜರಾಗ್ತೀರಾ ಅನ್ನುವಂಥ ಪ್ರಶ್ನೆಗೆ ಎಲ್ಲವನ್ನ ಎದುರಿಸುವ ಶಕ್ತಿ ನನಗಿದೆ ಅಂತಿದ್ದಾರೆ ರೇವಣ್ಣ. ಹಾಗಿದ್ರೆ ನಾಳೆ ವಿಚಾರಣೆಗೆ ಹಾಜರಾಗ್ತಾರ? ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಎಲ್ಲವನ್ನೂ ಎದುರಿಸುವ ಶಕ್ತಿ ಇದೆ, ಯಾವುದೇ ರೀತಿಯ ತನಿಖೆಯನ್ನಾದ್ರೂ ನಾನು ಎದುರಿಸ್ತೇನೆ ಅಂತ ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೊಳೆನರಸೀಪುರದಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ರೇವಣ್ಣ ದಂಪತಿ. ಪೂರ್ಣಾಹುತಿ ಹೋಮ ಮುಗಿಸಿ ಬೆಂಗಳೂರಿನತ್ತ ರೇವಣ್ಣ ಭವಾನಿ. ಬೆಳಗಿನಿಂದಲೇ ಮನೆಯಲ್ಲಿ ಹೋಮ ಹವನ ನಡೆಸಿದ್ರು ಶಾಸಕರು. SIT ನೋಟಿಸ್ ಕೊಟ್ಟಿದೆ, ವಿಚಾರಣೆ ಎದುರಿಸ್ತೇನೆ, ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ನೀಡ್ತೇನೆ
ಎಸ್ಐಟಿ ಅಷ್ಟೇ ಅಲ್ಲ, ಯಾವುದೇ ತನಿಖೆಗೂ ಸಿದ್ಧ ಅಂತ ಪ್ರತಿಕ್ರಿಯಿಸಿದ್ದಾರೆ ರೇವಣ್ಣ. ಹೊಳೆನರಸೀಪುರದಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.